ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮರುಪರಿಶೀಲನೆಗೆ ಏನೆಲ್ಲ ದಾಖಲಾತಿಗಳನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಸಾಲದ ಬಗ್ಗೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ಒಂದು ಸಂಘ ಮಾಡಿ ಆ ಒಂದು ಯೋಜನೆಯಡಿ 3 ಲಕ್ಷ ಸಾಲ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಅದೇನಾದ್ರೂ ಕೊಡ್ತಾರಾ, ಯಾವಾಗಿಂದ ಕೊಡ್ತಾರಾ, ಸೊ ಅದಕ್ಕೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ ಅಂತ ಹೇಳಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಇನ್ನ ಕೆಲವೇ ದಿನಗಳಲ್ಲಿ ಮರುಪರಿಶೀಲನೆ ಆದ್ರೆ ಶುರು ಮಾಡುತ್ತೆ. ಸೊ ಮರುಪರಿಶೀಲನೆಗೆ ಬೇಕಾಗಿರುವಂತಹ ಸಿದ್ಧತೆಗಳನ್ನೇ ಸರ್ಕಾರ ಈಗಾಗ್ಲೇನೆ ಸಹ ನಡೆಸ್ತಾ ಇರುವಂತದ್ದು. ಇನ್ನ ಫೈನಲ್ ಸ್ಟೇಜ್ ಅಲ್ಲಿ ವೆರಿಫಿಕೇಶನ್ ಆಗ್ತಿದೆಯಂತೆ. ಸೊ ಅವ್ರು ಏನ್ ಮಾಡ್ತಾರೆ, ಒಂದು ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಅಂತ ಹೇಳಿ. ಸೊ ಆ ಮರುಪರಿಶೀಲನೆಗೆ ಅವ್ರು ಏನ್ ಮಾಡ್ತಾರೆ, ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಎಲ್ಲಾ ತರದ ಸಿದ್ಧತೆಗಳನ್ನ ನೋಡಿ ಏನ್ ಮಾಡ್ತಾರೆ, ಸೊ ಆ ಒಂದು ಅಪ್ಲಿಕೇಶನ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಯಾರಾದ್ರೆ ಒಂದು ವೆರಿಫಿಕೇಶನ್ ಗೆ ಬರ್ತಾರೋ, ಯಾರಾದ್ರೆ ಮರುಪರಿಶೀಲನೆ ಮಾಡೋದಕ್ಕೆ ಬರ್ತಾರೋ, ಸೊ ಅವ್ರಿಗೆ ಆ ಒಂದು ಅಪ್ಲಿಕೇಶನ್ ಆದ್ರೆ ರೆಡಿ ಇರುತ್ತೆ. ಅವ್ರು ಅದರ ಮುಖಾಂತರ ನಿಮ್ಮ ಹತ್ರ ಬಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೋತಾರೆ. ಸೊ ಮೊದಲಿಗೆ ನಾವು ಮರುಪರಿಶೀಲನೆಗೆ ಬೇಕಾಗಿರುವಂತಹ ಎಲ್ಲಾ ದಾಖಲಾತಿಗಳ ಬಗ್ಗೆ ಆದ್ರೆ ಮಾತನಾಡೋಣ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಇಟ್ಕೋಬೇಕು ಅಂತ ಹೇಳಿ. ಸೊ ಮೊದಲಿಗೆ ನೋಡಿ, ಅವರು ಮರುಪರಿಶೀಲನೆಗೆ ಬಂದಾಗ ಯಾರ ಒಂದು ಫಲಾನುಭವಿ ಯಾರು ಇರ್ತಾರೋ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ, ಆ ಫಲಾನುಭವಿ ಮೊದಲಿಗೆ ಆ ಕ್ಯಾಂಡಿಡೇಟ್ ಇರಬೇಕಾಗುತ್ತೆ. ಸೊ ಯಾಕಂತ ಅಂದ್ರೆ ಒಂದು ಫೇಸ್ ವೆರಿಫಿಕೇಶನ್ ಮುಖಾಂತರ ಅಥವಾ ಒಂದು ಬಯೋಮೆಟ್ರಿಕ್ ಎಲ್ಲಾನು ಕೊಡಬೇಕಾಗುತ್ತೆ. ಹಾಗಾಗಿ ಫಲಾನುಭವಿ ಇರಬೇಕು. ಸೊ ಅದ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿಯಾಗಿ ಅದಕ್ಕಿರುವಂತಹ ಆಲ್ಟರ್ನೇಟಿವ್ ಏನು, ಅದೆಲ್ಲಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳಿ ಅಷ್ಟನ್ ಮಾತ್ರ ನೀವು ತಿಳ್ಕೊಳ್ಳಿ. ಮೊದಲಿಗೆ ನೋಡಿ, ಫಲಾನುಭವಿದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ರೇಷನ್ ಕಾರ್ಡ್ ಆದ್ರೆ ಬೇಕಾಗುತ್ತೆ. ಅಂಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನ್ ಕೇಳೋದಿಲ್ಲ ನಿಮಗೆ, ಬಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅಂಡ್ ನಿಮ್ಮ ಒಂದು ಪತಿ ಮೊಬೈಲ್ ನಂಬರು, ನಿಮ್ಮ ಪತಿ ಹೆಸರನ್ನ ನೀವು ತಿಳಿಸಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ವೋಟರ್ ಐಡಿ ಅಂಡ್ ಹಾಗೇನು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೇಳ್ತೀವಿ ಅಂತ ಹೇಳಿದಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕಾಗುತ್ತೆ. ನಾನು ಮತ್ತೊಂದ್ಸಲಿ ಹೇಳ್ತೀನಿ ನೋಡಿ, ನೀವು ತುಂಬಾ ಬೇರೆ ಏನೋ ಹೆಚ್ಚಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು, ಬೇರೆ ಕಡೆ ಹೋಗಿ ಡಾಕ್ಯುಮೆಂಟ್ ಮಾಡಿಸ್ಬೇಕು, ಯಾವುದೂ ಇಲ್ಲ. ಜಸ್ಟ್ ಫಲಾನುಭವಿದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಪಾನ್ ಕಾರ್ಡ್, ವೋಟರ್ ಐಡಿ ಅಂಡ್ ಫೋಟೋ, ಜೊತೆಗೆ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇಂಪಾರ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸ್ ಏನಿರುತ್ತೆ ಅದನ್ನ ಕೊಡಬೇಕಾಗುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ಕೊಟ್ಟಾಗ ಅಲ್ಲಿ ಅವ್ರು ನಿಮ್ಗೆ ಕೆಲವೊಂದಿಷ್ಟು OTPs ಅನ್ನ ಕಳಿಸ್ತಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇತ್ತು ಅಂತ ಅಂದ್ರೆ ಅವರು ಮರುಪರಿಶೀಲನೆಗೆ ಬಂದಾಗ ಪಟ್ ಅಂತ ಹೇಳಿ ನಿಮ್ಮ ಒಂದು ಮರುಪರಿಶೀಲನೆ ಕಂಪ್ಲೀಟ್ ಆಗುತ್ತೆ. ಸೊ ಯಾವ ರೀತಿಯಾಗಿ ನಡೆಯುತ್ತೆ, ಅವ್ರು ಯಾವ ರೀತಿಯಾಗಿ ಬರ್ತಾರೆ, ಏನೆಲ್ಲ ಕೇಳ್ತಾರೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಇನ್ನೂನು ಮರುಪರಿಶೀಲನೆ ಆದ್ರೆ ಸ್ಟಾರ್ಟ್ ಆಗಿಲ್ಲ. ದಯವಿಟ್ಟು ಫಲಾನುಭವಿಗಳಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಒಂದು ಮರುಪರಿಶೀಲನೆ ಹೆಸರಿಟ್ಕೊಂಡು ಯಾರಾದ್ರೂ ಬಂದು ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ OTP ಕಳಿಸಿ OTP ಹೇಳಿ ಅಂತ ಕೇಳಿದ್ರೆ ಅಲ್ಲಿ ನಿಮ್ಗೆ ಅಮೌಂಟ್ ಅಲ್ಲಿ ಏನಾದ್ರೂ ಮೋಸ ಆಗ್ಬೋದು ಅಥವಾ ಬೇರೆ ಏನಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಮೋಸ ಆಗ್ಬೋದು. ಹಾಗಾಗಿ ಮರುಪರಿಶೀಲನೆ ಹೆಸರಿಟ್ಕೊಂಡು ಯಾರಾದ್ರೂ ಫೋನ್ ಮಾಡಿದ್ರೆ ಅಥವಾ ಈಗಲೇ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದ್ರೆ ಯಾರನ್ನು ನಂಬಿ ಡಾಕ್ಯುಮೆಂಟ್ಸ್ ಅನ್ನ ಕೊಡೋದಕ್ಕಾದ್ರೆ ಹೋಗ್ಬೇಡಿ. ಸರ್ಕಾರ ಎಲ್ಲಾ ತರದ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಫೈನಲ್ ಸಿದ್ಧತೆ ನಡೆಸಿದಾಗ ನಾನೇ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಫೈನಲ್ ಸಿದ್ಧತೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತಾರೆ, ನಿಮ್ಮ ಒಂದು ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರೋ ಅಥವಾ ಆಶಾ ಕಾರ್ಯಕರ್ತರೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದಿಷ್ಟು ಅಧಿಕಾರಿಗಳು ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ. ಸೊ ಮನೆ ಬಾಗಿಲಿಗೆ ಬಂದು ಈಗ ಗೃಹ ಜ್ಯೋತಿಗೆ ಯಾವ ರೀತಿಯಾಗಿ ಮರುಪರಿಶೀಲನೆ ನಡೀತು ಅಂಡ್ ವೋಟರ್ ಐಡಿದು SIR ಯಾವ ರೀತಿಯಾಗಿ ನಡೀತು ಅದೇ ರೀತಿಯಲ್ಲಿ ನಡೆಯುತ್ತೆ. ಅವ್ರ ಹತ್ರ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಜೊತೆಗೆ ಅವ್ರಿಗೆ ಮೊಬೈಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಹಾಕೊಟ್ಟಿರ್ತಾರೆ. ಅವ್ರು ಆ ಒಂದು ಫಾರ್ಮ್ ಅನ್ನ ನಿಮ್ ಕೈ ಕೊಟ್ಟು ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು, ರೇಷನ್ ಕಾರ್ಡ್ ನಲ್ಲಿ ಇರೋರು ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಅಂತ ನೋಡ್ತಾರೆ. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಾನು ಆಗ್ಲೇ ಏನ್ ಕೇಳಿದೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕೇಳಿ ಅದನ್ನೆಲ್ಲ ಫೋಟೋ ತಗೊಂಡು ಜೊತೆಗೆ ಆ ಒಂದು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಕೊಂಡು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದ್ 2 ತಗೊಂಡು ನೆಕ್ಸ್ಟ್ ಎಲ್ಲಾ ತರ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಒಂದು ಡಿಕ್ಲರೇಷನ್ ಮತ್ತೊಂದು ಏನಿರುತ್ತೆ ಎಲ್ಲಾ ಅಪ್ಲಿಕೇಶನ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಒಂದು ಫೇಸ್ ವೆರಿಫಿಕೇಶನ್ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ಎಲ್ಲಾನು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಮಾಡ್ಕೊಡ್ತಾರೆ. ಜೊತೆಗೆ ಒಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಟ್ಯಾಕ್ಸ್ ಪೇಯರ್ಸ್ ಇದಾರಾ ಅಂತ ಹೇಳಿ ಅಂಡ್ ಹಾಗೇನು ಸಹ ಸರ್ಕಾರಿ ನೌಕರರು ಇದಾರಾ ಅಂತ ಹೇಳಿ ಈ ಒಂದು ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೇಳಿ ಅವರೆಲ್ಲಾನು ಸಹ ಎಂಟ್ರಿ ಆದ್ರೆ ಮಾಡ್ಕೋತಾರೆ. ಅಷ್ಟೇ ನಿಮ್ಮ ಒಂದು ವೆರಿಫಿಕೇಶನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವು ಯಾವುದೇ ತರದ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ, ನೀವು ಬೇರೆ ಎಲ್ಲೂ ಹೋಗುವಂತ ಅವಶ್ಯಕತೆ ಆದ್ರೆ ಇಲ್ಲ. ಸೊ ಈಗ ನಾವು ಆಲ್ಟರ್ನೇಟಿವ್ ಬಗ್ಗೆ ಮಾತನಾಡೋಣ. ಕರೆಕ್ಟ್ ಸರ್, ನೀವು ಹೇಳ್ತಾ ಇದ್ದೀರಾ ನಮ್ಮ ಮನೆ ಬಾಗಿಲಿಗೆ ಬಂದು ವೆರಿಫಿಕೇಶನ್ ಮಾಡ್ಕೊಡ್ತಾರೆ ಅಂತ ಹೇಳಿ, ನಮಗೆಲ್ಲಾನು ಓಕೆ. ಈಗ ಅವ್ರು ಎಷ್ಟೊತ್ತಿಗೆ ಬರ್ತಾರೋ, ಯಾವ ಡೇಟಿಗೆ ಬರ್ತಾರೋ, ಯಾವ ದಿನಾಗ್ ಬರ್ತಾರೋ ನಮ್ಗೆ ಗೊತ್ತಿರಲ್ಲ ಅಲ್ವಾ, ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀವಿ, ನಾವೇನ್ ಮಾಡೋದು ಅಂತ ಹೇಳಿ ನೀವ್ ಯಾರಾದ್ರೂ ಫಲಾನುಭವಿಗಳು ಕೇಳಿದ್ರೆ ಸೊ ಏನ್ ಮಾಡ್ತಾರೆ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರು ಈ ಒಂದು ಕೇಂದ್ರಗಳಲ್ಲೂ ಮರುಪರಿಶೀಲನೆಗೆ ಒಂದು ಅವಕಾಶವನ್ನ ಕೊಡ್ತೀವಿ ಅಂತ
ಹೇಳಿದ್ದಾರೆ. ಯಾರು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಾಗ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ವೋ, ನೀವು ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಒಂದು ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ಆಗಿರುತ್ತೆ. ಸೊ ಏನ್ ತುಂಬಾ ಕಷ್ಟ ಏನ್ ಇರೋದಿಲ್ಲ. ಸೊ ಸಿಂಪಲ್ ಆಗಿ ಹೋಗಿ ನಿಮ್ಮ ಒಂದು ವೆರಿಫಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅಂಡ್ ಇನ್ನೊಂದೇನು, ಈಗ ನಿಮ್ಮೂರಿಗೆ ಬಂದಾಗ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಜೊತೆಗೆ ಬರುವಂತಹ ಅಧಿಕಾರಿಗಳು ಕೆಲವೊಬ್ಬರಿಗೆ ಪರಿಚಯನೂ ಸಹ ಇರ್ತಾರೆ. ಹಾಗಾಗಿ ಅವ್ರು ಯಾವಾಗ ಬರ್ತಾರೆ ಏನು ಅಂತ ಕೇಳಿ, ಅಥವಾ ಅವ್ರ ಊರಲ್ಲಿ ಬೇರೆ ಅವ್ರದ್ದು ವೆರಿಫಿಕೇಶನ್ ಮಾಡ್ತಾ ಇದ್ದಾಗ ನಾವೀಗ ಅವೈಲೇಬಿಲಿಟಿ ಇದೀವಿ, ನಮ್ದು ವೆರಿಫಿಕೇಶನ್ ಮಾಡ್ಕೊಡಿ ಅಂತಾನು ಸಹ ಕೇಳಬಹುದು ಆಗಿರುತ್ತೆ. ಹಾಗಾಗಿ ವೆರಿಫಿಕೇಶನ್ ಬಗ್ಗೆ ಜಾಸ್ತಿ ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಮರುಪರಿಶೀಲನೆ ಮಾಡಿಸ್ಬೇಕು ಅಂತ ಏನ್ ಹೇಳಿದ್ದಾರೆ, 100% ಮರುಪರಿಶೀಲನೆ ಮಾಡಿಸ್ಲೇಬೇಕು. ಸರ್ ನಾನು ಮಾಡಿಸಿಲ್ಲ ಅಂದ್ರೂ ಆಗುತ್ತಾ, ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಂತ ಅಂದ್ರೆ, ಒಂದ್ಸಲಿ ಆ ಒಂದು ಪ್ರೋಸೆಸ್ ಶುರು ಮಾಡಿದ ಆದ್ಮೇಲೆ ಮರುಪರಿಶೀಲನೆ ಮಾಡಿಸ್ಬೇಕು ಅಂತ ಸರ್ಕಾರದ ಕಡೆಯಿಂದ ಹೇಳ್ತಾರೆ. ಆ ಒಂದು ಟೈಮಲ್ಲಿ ಪ್ರತಿಯೊಬ್ಬರು ಸಹ ಮರುಪರಿಶೀಲನೆಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನಾನು ಏನ್ ಹೇಳಿದೆ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನೀವು ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನೆಲ್ಲ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ರೇಷನ್ ಕಾರ್ಡ್ ನಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಏನಾದ್ರೂ ತೀರ್ಕೊಂಡಿದ್ರೆ, ಸೊ ಆ ಹೆಡ್ ಆಫ್ ದಿ ಫ್ಯಾಮಿಲಿ ಅವರನ್ನ ತೆಗಿಸಿ, ನೆಕ್ಸ್ಟ್ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಹಾಕ್ತಾರೋ ನಿಮ್ಮ ಒಂದು ಮೆಂಬರ್ಸ್ ಅಲ್ಲಿ, ಅವ್ರನ್ನ ಹೆಡ್ ಆಫ್ ದಿ ಫ್ಯಾಮಿಲಿ ಮಾಡಿ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಜೊತೆಗೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರಿ. ರೇಷನ್ ಕಾರ್ಡ್ದು KYC ಕಂಪ್ಲೀಟ್ ಆಗಿರ್ಲಿ. ಅಂಡ್ ನೆಕ್ಸ್ಟ್ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಆಧಾರ್ ಕಾರ್ಡ್ ಡೀಟೇಲ್ಸ್ ಏನೆಲ್ಲ ಕೊಡ್ತೀರಾ ಅದಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಕರೆಕ್ಟ್ ಆಗಿ ಲಿಂಕ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿ ಲಿಂಕ್ ಮಾಡೋದ್ರಿಂದ ನಿಮ್ಗೆನೆ ಒಂದಿಷ್ಟು ಅನುಕೂಲ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಅಥವಾ ಬೇರೆ ಯೋಜನೆ ಯಾವ್ದೋ ನಿಮ್ಗೆ ಹಣ ಬಂತು ಅಂತಂದ್ರೆ ಬಟ್ ಅಂತ ಹೇಳಿ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಈ ರೀತಿಯಾಗಿ ಅಮೌಂಟ್ ಕ್ರೆಡಿಟ್ ಆಗಿದೆ ಈ ಒಂದು ಯೋಜನೆಯಿಂದ ಅಂತ ಹೇಳಿ. ಸೊ ನಿಮ್ಗೆ ಹೆಲ್ಪ್ ಆಗುವಂತದ್ದು. ಹಾಗಾಗಿ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡ್ ಅಂಡ್ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಇಷ್ಟು ಡೀಟೇಲ್ಸ್ ಅನ್ನ ನೋಡ್ಕೊಂಡ್ರೆ ಸಾಕು, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆದ್ರೆ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಸ್ಟಾರ್ಟ್ ಆದ್ಮೇಲೆ ನಾನು ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ, ಸರ್ ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಸಂಘ, ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಮಾಡ್ತಾರೆ, ಆ ಒಂದು ಸಂಘದ ಅಡಿ 3 ಲಕ್ಷ ಸಾಲ ಕೊಡ್ತೀರಿ ಅಂತ ಹೇಳಿದ್ರಲ್ವಾ ಸರ್, ಆ ಒಂದು ಯೋಜನೆ ಏನಾಯ್ತು, ಯಾವಾಗಿಂದ ಶುರು ಆಗುತ್ತೆ ಅಂತ ಹೇಳಿ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಸೊ ನೋಡಿ, CM ಸಿದ್ದರಾಮಯ್ಯ ಸರ್ ಅವ್ರ ಸರ್ಕಾರ ಇದ್ದಾಗ, ಅಂದ್ರೆ ಸಿದ್ದರಾಮಯ್ಯ ಸರ್ ಅವರು CM ಆಗಿದ್ದಾಗ ಇಲ್ಲಿ ಹೇಳಿದ್ರು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಘದ ಮುಖಾಂತರ ಸಾಲ ಸಿಗುತ್ತೆ ಅಂತ ಹೇಳಿ. ಒಂದಿಷ್ಟು ಷರತ್ತುಗಳು ಇರ್ತೇವೆ ಅಂತ ಹೇಳಿದ್ರು. ಪ್ರತಿ ತಿಂಗಳು ಏನ್ 2,000 ಹಣ ಬರುತ್ತೆ, ಅದ್ರಲ್ಲಿ ಅಮೌಂಟ್ ಕಟ್ ಆಗುತ್ತೆ, ಆ ಅಮೌಂಟ್ ಅನ್ನ ಕೊಡ್ಬೇಕಾಗುತ್ತೆ, ಒಂದಿಷ್ಟು ಷರತ್ತುಗಳೆಲ್ಲ ಹೇಳಿ ನಾವು ಸಂಘ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸದ್ಯಕ್ಕೆ ಯಾವುದೇ ತರದ ಗೃಹಲಕ್ಷ್ಮಿ ಯೋಜನೆಯ ಸಂಘ ಆದ್ರೆ ಸ್ಟಾರ್ಟ್ ಆಗಿಲ್ಲ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಡಿ, ಗೃಹಲಕ್ಷ್ಮಿ ಯೋಜನೆಯಿಂದ 2 ಲಕ್ಷ ಸಾಲ ಆಗ್ಲಿ, 1 ಲಕ್ಷ ಸಾಲ ಆಗ್ಲಿ, 3 ಲಕ್ಷ ಸಾಲ ಆಗ್ಲಿ ಸದ್ಯಕ್ಕೆ ಯಾವುದನ್ನು ಸಹ ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದ್ರೂ ಬದಲಾವಣೆ ಆಗ್ತಿದೆ, ಏನಾದ್ರೂ ಒಂದು ಅಪ್ಡೇಟ್ ಬರ್ತಾ ಇದೆ ಅಂತ ಅಂದ್ರೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಈಗ ಹಣ ಜಮಾ ಮಾಡ್ತಿದ್ದಾರೆ. ಈ ತಿಂಗಳಲ್ಲೂ ಹಣ ಜಮಾ ಆಗಿದೆ, ನೆಕ್ಸ್ಟ್ ತಿಂಗಳಲ್ಲೂ ಹಣ ಜಮಾ ಆಗಿದೆ. ಅದನ್ನ ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಯನ್ನ ಕಂಪ್ಲೀಟ್ ಮಾಡ್ತಾರೆ. ನಿಮ್ಗೆ ಯಾವುದೇ ತರಹದ ಗೃಹಲಕ್ಷ್ಮಿ ಯೋಜನೆಯ ಸಂಘದ ಯೋಜನೆಯಡಿ ಸಾಲ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರೂ ಇದ್ರ ಬಗ್ಗೆ ಮತ್ತೆ ಮಾತನಾಡ್ತಾರೆ ಅನ್ನೋ ನೋಡ್ಬೇಕು. ಸೊ ಅವಾಗ ಹೇಳ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಎಲ್ರು, ಮಹಿಳೆಯರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವು ಸಂಘ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ, ಇದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ, ಎಲ್ಲಾ ತರದ ಸಿದ್ಧತೆಗಳು ನಡೀತಿದೆ ಅಂತ ಹೇಳಿ. ಬಟ್ ಸದ್ಯಕ್ಕೆ ಇದ್ರ ಬಗ್ಗೆ ಈಗ ಯಾವುದೇ ತರದ ಅಪ್ಡೇಟ್ ಆದ್ರೆ ಇಲ್ಲ. ಈಗ ನಿಮಗೆ ಯಾವುದೇ ತರದ ಸಂಘದ ಯೋಜನೆಯಡಿ ಗೃಹಲಕ್ಷ್ಮಿ ಸಂಘದಿಂದ ಸಾಲ ಆದ್ರೆ ಸಿಗೋದಿಲ್ಲ. ನೀವ್ ಯಾರು ಅದ್ರ ಬಗ್ಗೆ ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಪ್ಡೇಟ್ ಅನ್ನ ಬಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಎಲ್ರಿಗಿಂತ ಮುಂಚಿತವಾಗ್ಲೂ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಪಟ್ ಅಂತ ಹೇಳಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.